ಮೂವಿ ಕೂಡ ಇಲ್ಲಿ ರಿಲೀಸ್ ಇದೆ. ಒಂದು ಬೇಜಾರಾಗ್ತಿರೋದೇನಪ್ಪ ಅಂತಂದ್ರೆ ಇವಾಗ ಮೊನ್ನೆ ಅಷ್ಟೇ ಇಲ್ಲಿ ಗುರುವಾರ ಡೆವಿಲ್ ಮೂವಿ ಕೂಡ ಇಲ್ಲಿ ರಿಲೀಸ್ ಆಗಿದೆ. ಅದರಲ್ಲಿ ಇಲ್ಲಿ ಗಿಲ್ಲಿ ನಟ ಅವರು ಕೂಡ ಇಲ್ಲಿ ಅಭಿನಯಿಸಿದ್ದಾರೆ. ಸಕ್ಸಸ್ಫುಲ್ ಆಗಿ ಎಲ್ಲಾ ಕಡೆ ಇಲ್ಲಿ ಓಡ್ತಾ ಇದೆ. ಅದರಲ್ಲೂ ಕೂಡ ಗಿಲ್ಲಿ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಬಿಟ್ಟು ಗಿಲ್ಲಿ ಅವ್ರನ್ನ ಇಷ್ಟಪಡೋರು ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಹೇಳ್ತಾರೆ. ಅಂದ್ರೆ ಡೆವಿಲ್ ಮೂವಿ ತುಂಬಾನೇ ಚೆನ್ನಾಗಿದೆ, ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ಆ ಮೂವಿ ನೋಡ್ಬಿಟ್ಟು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಒಂದು ರಾಜಕೀಯ ವಿಚಾರ ಇರ್ಬೋದು, ಈ ತರ ಕಥೆ ಸಾರಾಂಶ ಏನಿದೆ ತುಂಬಾನೇ ಚೆನ್ನಾಗಿದೆ ಅಂತ ಇಲ್ಲಿ ಹೇಳ್ತಾರೆ. ಬಟ್ ಇದು ತುಂಬಾ ಸಕ್ಸಸ್ ಆಗಿ ಓಡ್ತಿದೆ. ಗಿಲ್ಲಿಯವರೇ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಸಕ್ಕತ್ತಾಗಿ ಖುಷಿ ಆಗಿರೋದು. ಬಟ್ ಎಲ್ರಿಗೂ ಕೂಡ ಬೇಜಾರ್ ಆಗಿರುತ್ತೆ. ನಿನ್ನೆ ಎಪಿಸೋಡ್ ಅಲ್ಲಿ ಅದ್ರ ಬಗ್ಗೆ ಒಂಚೂರು ಮಾತಾಡಿಲ್ಲ. ಓಕೆ ಬಿಡು, ಭಾನುವಾರ ಎಪಿಸೋಡ್ ಅಲ್ಲಿ ಮಾತಾಡಬಹುದು ಅಂತ ಕಾಯ್ತಿದ್ರು ಎಲ್ಲರೂ ಕೂಡ. ಬಟ್ ಇಲ್ಲಿ ಸಂಡೇ ಎಪಿಸೋಡ್ ಅಲ್ಲೂ ಕೂಡ ಮಾತಾಡಲಿಲ್ಲ. ಸುಮಾರು ಜನಕ್ಕೆ ಇಲ್ಲಿ ಬೇಜಾರಾಗಿರುತ್ತೆ. ಪ್ರತಿಯೊಂದು ಸೋಷಿಯಲ್ ಮೀಡಿಯಾನು ಕೂಡ ನೀವು ಇಲ್ಲಿ ತೆಗೆದು ನೋಡಬಹುದು. ಇಲ್ಲಿ ಡೆವಿಲ್ ಮೂವಿ ಬಗ್ಗೆ ಏನಾದ್ರೂ ಒಂದು ಅಪ್ಡೇಟ್ ಕೊಡಿ ಸರ್ ಅಂತ ಈ ಹಿಂದೆ ಕೇಳ್ತಿದ್ರು, ಫಿಲಂ ರಿಲೀಸ್ ಆಗೋಕ್ಕೂ ಮುಂಚೆನೆ. ಯಾಕಂದ್ರೆ ಪ್ರಮೋಷನ್ ಅಂತ ಅಂದ್ಬಿಟ್ಟು ಇಲ್ಲಿ ಫಸ್ಟ್ ಬ್ಯಾಟ್ರ್ ಮೂವಿ ರಿಲೀಸ್ ಆಯ್ತು, ಅದಕ್ಕೂ ಕೂಡ ಇಲ್ಲಿ ಬಂದಿದ್ರು. ಅದಾಗಿದ ತಕ್ಷಣ GST ಮೂವಿದು ಕೂಡ ಇಲ್ಲಿ ಪ್ರಮೋಷನ್ ಬಂದಿದ್ರು. ಆದ್ರೆ ಡೆವಿಲ್ ಮೂವಿಗೆ ಇವಾಗ ರಿಲೀಸ್ ಆಗ್ತಿದೆ ಅಂದ್ರೆ ಯಾರು ಕೂಡ ಯಾಕೆ ಬರಲಿಲ್ಲ? ಈ ವಾರದ ಕಾನ್ಸೆಪ್ಟ್ ಕೂಡ ಇಲ್ಲಿ ವಿಲ್ಲನ್ ಅಂತ ಇಲ್ಲಿ ಇಟ್ಟಿದ್ರು, ಕರ್ಸ್ಬೋದಿತ್ತಲ್ವಾ, ಸಖತ್ತಾಗಿ ಮ್ಯಾಚ್ ಆಗ್ತಿತ್ತಲ್ವಾ ಅಂತ ಕೂಡ ಇಲ್ಲಿ ಎಷ್ಟೊಂದು ಜನ ಇಲ್ಲಿ ಕೇಳ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೆ ಇವತ್ತಿನ ಎಪಿಸೋಡ್ ನೋಡಿದವರಿಗೆ ಇಲ್ಲಿ ನಿಜವಾಗ್ಲೂ ಕೂಡ ಸಖತ್ತಾಗಿ ಬೇಜಾರು, ಹರ್ಟು, ಅಸಮಾಧಾನ ಎಲ್ಲ ಕೂಡ ಇಲ್ಲಿ ಆಗಿರುತ್ತೆ. ಡೆವಿಲ್ ಮೂವಿದು ಒಂದೇ ಒಂದು ಏನು ಕೂಡ ವಿಚಾರಣ ತಿಳಿಸ್ತಾ ಇಲ್ವಲ್ಲ, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಆಗಿದೆ. ವೀಕ್ಷಕರ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ಮಾರ್ಕ್ ಮೂವಿ ಬಗ್ಗೆ ಇದರಲ್ಲಿ 2 ಸತಿ ಇಲ್ಲಿ ಮಾತಾಡ್ತಾರೆ. ವಿಜಯ್ ಪ್ರಕಾಶ್ ಅವರು ಕೂಡ ಇಲ್ಲಿ ಫೋನ್ ಕಾಲ್ ಅಲ್ಲಿ, ವಿಡಿಯೋ ಕಾಲ್ ಕೂಡ ಇಲ್ಲಿ ಮಾತಾಡ್ತಾರೆ. ಅವಾಗ ಇಲ್ಲಿ ಹೇಳ್ಬೋದಿತ್ತಲ್ವಾ. ಹಾಗೆ ಡೆವಿಲ್ ಮೂವಿ ಕೂಡ ಇಲ್ಲಿ ರಿಲೀಸ್ ಆಗಿದೆ. ಗಿಲ್ಲಿ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಇಲ್ಲಿ ಓಡ್ತಿದೆ, ಕಂಗ್ರಾಚುಲೇಷನ್ ಗಿಲ್ಲಿ ಅವರೇ ಅಂತ ಇಲ್ಲಿ ಹೇಳಿದ್ರೆ ಅವ್ರಿಗೂ ಕೂಡ ಒಂದ್ ಸ್ವಲ್ಪ ಖುಷಿ ಆಗಿರೋದು, ಅವ್ರಿಗೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಗಿರೋದು. ಎಲ್ಲರೂ ಕೂಡ ಇವನ್ ಕೇಳ್ತಿದ್ರು, ಏನು ನೀವು ದರ್ಶನ್ ಜೊತೆ ಆಕ್ಟ್ ಮಾಡಿದ್ರಾ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಎಲ್ರಿಗೂ ಕೂಡ ಒಂದು ಆಸೆ ಅಂತ ಇರುತ್ತೆ, ತುಂಬಾ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಇಲ್ಲಿ ನಟಿಸಬೇಕು ಅಂತ ಅಂದ್ಬಿಟ್ಟು. ಬಟ್ ಎಲ್ಲರಿಗೂ ಕೂಡ ಆಪರ್ಚುನಿಟಿ ಸಿಕ್ಕಿರಲ್ಲ. ಬಟ್ ಗಿಲ್ಲಿ ಅವರಿಗೆ ಸಿಕ್ಕಿದೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಬಿಡಿ. ಎಲ್ಲರೂ ಕೂಡ ಬೆಳಿಬೇಕು, ಹೌದು. ಬಟ್ ಈ ಒಂದು ವಿಚಾರನ ತಿಳಿಸಿದ್ರೆ ತುಂಬಾನೇ ಎಲ್ರಿಗೂ ಕೂಡ ಇಲ್ಲಿ ಇಷ್ಟ ಆಗಿರೋದು ಬಿಡಿ. ಏನು ಮಾಡೋಕ್ಕಾಗಲ್ಲ, ಆಲ್ರೆಡಿ ಮುಗಿದೋಯ್ತು. ಹೋಗಿರೋದ್ ಬಗ್ಗೆ ಇಲ್ಲಿ ಎಷ್ಟೇ ಮಾತಾಡಿದ್ರು ಕೂಡ ಇಲ್ಲಿ ಯೂಸ್ ಇಲ್ಲ. ನೆಕ್ಸ್ಟ್ ಇಲ್ಲಿ ಕ್ವಶನ್ ಯಾವ್ದಪ್ಪ ಅಂತಂದ್ರೆ, 2 ವಾರದಲ್ಲಿ ಇಲ್ಲಿ ಗಿಲ್ಲಿಯವ್ರ ಆಟನ ರಜತ್ ಅವರು ಬೀಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಕ್ವಶನ್ ನ ಕೇಳ್ತಾರೆ. ಚೈತ್ರ ಅವ್ರು ಮಾತ್ರ ಎಸ್ ಅಂತಾರೆ. ಅಲ್ಲಿರೋ ಎಲ್ಲಾ ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿ ನೋ ಅಂದ್ರೆ ಇಲ್ಲಿ ಚೈತ್ರ ಅವ್ರು ಮಾತ್ರನೇ ಎಸ್ ಅನ್ನೋ ಒಂದು ಬೋರ್ಡ್ ಹಿಡಿತಾರೆ. ಹೌದು, ಇಲ್ಲಿ ಬೀಟ್ ಮಾಡಿದ್ದಾರೆ ಅಂತ ಚೈತ್ರ ಅವ್ರಿಗೆ ಅನ್ಸಿದೆ. ಬಟ್ ಆದ್ರೆ ಬೇರೆಯವ್ರು ಯಾರಿಗೂ ಕೂಡ ಇಲ್ಲಿ ಅನ್ಸಿಲ್ಲ. ಗಿಲ್ಲಿ ಅವ್ರು ಹೇಳ್ತಾರೆ